ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ನೋಡಿ ಸ್ನೇಹಿತರೆ, ಮೈಸೂರಿನ KR ಆಸ್ಪತ್ರೆ ರಸ್ತೆಯಲ್ಲಿ ಬರ್ತಾ ಇದ್ದೆ. ಈ ವಯಸ್ಸಾದವ್ರನ್ನ ನಾನು ಈಗ ಮಾತಾಡಿಸ್ತಾ ಇದ್ದೀನಿ. ಮೂಲತಃ ಎಲ್ಲಿಯವರಂತಾರೆ ಇವರು? ನಮಗೆ ಸಿಕ್ಕಿದ್ರು ಮಂಡ್ಯದಲ್ಲಿ ಎಲ್ಲಿರೋದು? ಇದು ಹೆಸರಳ್ಳಿ ಪಕ್ಕ ಅಂತ ಇದ್ದಾರೆ. ಇವ್ರಿಗೆ ಅದು ಗೊತ್ತು, ಮಂಡ್ಯದ ಪಕ್ಕದಲ್ಲಿರೋದು. ಯಜಮಾನ್ರೆ, ಹಾಂ, ನೀಲಕಂಠ ರಾಜ್ಯ. ಯಾವ ಊರು ಅಂದಿದ್ದು ನೀವು? ಒಡಕಟ್ಟ, ಮಂಡ್ಯ ಪಕ್ಕನದು. ಆಯ್ತು. ಯಾರು ತಂದು ಇಲ್ಲಿ ಬಿಟ್ರು? ಯಾರು ಬಿಟ್ರು ಇಲ್ಲಿಗೆ ಹಾಸ್ಪಿಟ್ಲಿಗೆ? ಯಾರು? ನಿಮ್ಮ ಮಕ್ಕಳ? ಬೇರೆಯವ್ರಾ? ನೀವು ಮನೆಗೆ ಹೋಯ್ತೀರಾ? ಬಸ್ ಹತ್ತಿಸ್ರೆ? ಹಾಂ, ಅಲ್ಲ ಮಂಡ್ಯಗೆ ಹೋಯ್ತೀರಾ? ಹಾಂ, ನೋಡಿ ಸ್ನೇಹಿತರೆ, ಅವರು ಮೆಂಟಲಿ ಅಪ್ಸೆಟ್ ಆಗಿದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇವ್ರ ಕಡೆಯವರು ಯಾರು ಇದ್ರೆ ವಿಡಿಯೋನ ಶೇರ್ ಮಾಡಿ. ಈಗ ಇವರು ಎಲ್ಲಿ ಮನಗ್ತಾ ಇದ್ದಾರೆ ಅಂದರೆ, ಬಂದು ಒಂದು 2-3 ತಿಂಗಳಾಯಿತು. ಮೈಸೂರಿನ KR ಆಸ್ಪತ್ರೆ ಒಳಗಡೆ ಮನಗ್ತಾ ಇದ್ದಾರೆ. ಈ ಥರ ತುಂಬ ಜನ ಮನಗ್ತಾ ಇದ್ದಾರೆ. ಅವ್ರ ಅಡ್ರೆಸ್ ಹೇಳ್ತಿರೋದು ಸರಿನೋ ತಪ್ಪೋ ಗೊತ್ತಿಲ್ಲ. ಆದರೂ ಅವ್ರಿಗೆ ಏನೊಂದು ಎಲ್ಲರೂ ಒಂದು ಉಳ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡಬೇಕು. ನಾನು ಈಗ ಪೊಲೀಸ್ ಆರಕ್ಷಕರು ಬರ್ತಾ ಇದ್ದಾರೆ. ಅವರ ಒಂದು ಸಪೋರ್ಟ್ ತೊಗೊಂಡು ನಾನು ಎಲ್ಲ ಒಂದು ಕಡೆ ಅವ್ರನ್ನ ಸೇರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಅವರು KR ಆಸ್ಪತ್ರೆ ಒಳಗಡೆ ಮನಗ್ತಾ ಇದ್ದಾರೆ. ಯಾಕೆಂದರೆ ಅವ್ರ ಪೂರ್ಣ ಮಾಹಿತಿ ಗೊತ್ತಿಲ್ಲ. ನಾನು ಎಲ್ಲೂ ಕೂಡ ಅವ್ರನ್ನ ಸೇರ್ಸೋಕ್ಕಾಗೋದಿಲ್ಲ. ಯಾಕೆಂದರೆ ಮೈಸೂರಿನ KR ಆಸ್ಪತ್ರೆ ರಸ್ತೆಯಲ್ಲಂತೂ ಪೊಲೀಸ್ ಆರಕ್ಷಕರು ಕರ್ಕೊಂಡು ಹೋಗ್ತಾ ಇದ್ದಾರೆ, ನಾವು ಕರ್ಕೊಂಡು ಹೋಗ್ತೇವೆ. ತುಂಬ ಜನ ನೋಡಿ, ಯಾವುದೋ ಊರವ್ರ ಮಕ್ಕಳು ಮರಿಯೆಲ್ಲ ಇರ್ಬೋದೇನೋ, ಅವ್ರಿಗೆ ಇವರು ಮನೆ ಬಿಟ್ಟು ಬಂದಿರ್ಬೋದೇನೋ, ಏನಾಗಿದೆ ಗೊತ್ತಿಲ್ಲ. ರೈಲ್ವೆ ಸ್ಟೇಷನಿಂದ ಸೀದಾ ನಡ್ಕೊಂಡು ಬರ್ತಾರೆ. ಇಲ್ಲಿ ಈಗ ಊಟ ಕೊಡ್ತಾರೆ. ಈಗ 4:30-5 ಗಂಟೆಗೆ ಊಟ ಕೊಡ್ತಾರೆ, ಫ್ರೀ ಊಟ. ಆ ಊಟ ತೋರಿಸ್ತೀನಿ ನೋಡಿ. ಅಲ್ಲಿ ದೂರದಲ್ಲಿ ಊಟ ಕೊಡ್ತಾ ಇದ್ದಾರೆ. ಆ ಊಟ ಕೊಡೋದ್ರಿಂದ ಇಲ್ಲಿ ತುಂಬ ಜನ ಬಂದು ಫ್ರೀಯಾಗಿ ಊಟ ಸಿಕ್ಕೋತ್ತಲ್ಲ, ಆ ಉದ್ದೇಶಕ್ಕೆ ಬಂದು ಅಲ್ಲಿ ಊಟ ಟೈಮ್ ಬರ್ತಾರೆ. ಈಗ ಮೈಸೂರಿನ KR ಆಸ್ಪತ್ರೆ ಒಳಗಡೆ ಇವರು ಅಲ್ಲಿ ಇರ್ತಾರೆ ರಾತ್ರಿ ಹೊತ್ತಲ್ಲಿ. ಈಗ ವಿಡಿಯೋನ ತೋರಿಸ್ತೀನಿ ನಿಮಗೆ ಇನ್ನೊಂದು ಸರಿ. ಅವರನ್ನು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಮಂಡ್ಯ ಪಕ್ಕ ಯಾವುದೋ ಹಳ್ಳಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಮಂಡ್ಯದಲ್ಲಿ ಯಾರು ಇದ್ದರೆ ವಿಡಿಯೋನ ಶೇರ್ ಮಾಡಿ. KR ಆಸ್ಪತ್ರೆ ಒಳಗಡೆ ಎಲ್ಲೋ ಒಂದು ಕಡೆ ಮನಗಿರ್ತಾರೆ. ಇವರನ್ನು ನಾವು ಕರ್ಕೊಂಡು ಹೋಗ್ತಾ ಇಲ್ಲ. ಯಾಕೆ ಅಂತಂದರೆ, ಪೊಲೀಸ್ ಆರಕ್ಷಕರು ಬಂದು ಪೂರ್ಣ ಮಾಹಿತಿ ತೊಗೊಂಡ ಮೇಲೆ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀನಿ. ದಯವಿಟ್ಟು ಇವರ ಸಂಬಂಧಿಕರು, ಸಂಬಂಧಪಟ್ಟವರು, ಆ ಊರಿನವರು, ಅಕ್ಕಪಕ್ಕದವ್ರು ಇದ್ದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ಇವ್ರನ್ನ ಕ್ಲೀನಾಗಿ ತೋರಿಸ್ತೀನಿ. ಯಜಮಾನ್ರೆ, ಹಾಸ್ಪಿಟ್ಲ್ ಒಳಗಡೆ ಇರ್ತೀರ ಈಗ? ಒಳಗಡೆ ನೋಡಿ, ತಲೆಗೂ ಕಿವಿ ಹತ್ರ ಎಲ್ಲ ಏಟಾಗಿದೆ ಆಲ್ರೆಡಿ. ಕಣ್ಣು ಹತ್ರ ಎಲ್ಲ ಊದ್ಕೊಂಡಿದೆ. ತಲೆಗೆ ಯಾರೋ ಒಡೆದು ಕಳಿಸಿರೋ ಥರ ಇದೆ. ಹಾಂ, ಬೇಜಾರಾಗುತ್ತೆ. ಆಲ್ರೆಡಿ ಟ್ರೀಟ್ಮೆಂಟ್ ತೊಗೊಂಡೆ ಹೊರಗಡೆ ಬಂದಿದ್ದಾರೆ. ಈಗ KR ಆಸ್ಪತ್ರೆ ಒಳಗಡೆ ಇರ್ತಾರೆ. ಯಾಕೆ ಇವ್ರನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಅಂದರೆ, ತುಂಬ ಜನ ನಾವು ಕರ್ಕೊಂಡು ಹೋಗ್ತೀವಿ, ತಿರ್ಗಾ ಫೋನ್ ಮಾಡ್ತಾರೆ. ಅವ್ರು ನಮ್ಮ ಕಡೆಯವರು ಬಿಟ್ಬಿಡ್ರಿ ಅಂತ, ರೋಡಿಗೆ ಬಿಡಿ ಅಂತಾರೆ. ಆಶ್ರಮಕ್ಕೆ ಸೇರಿಸ್ಕೋಬೇಡಿ, ದಯವಿಟ್ಟು ರೋಡಿಗೆ ಬಿಡಿ ಅಂತಾರೆ. ಅದರಿಂದ ನಾವು ಕರ್ಕೊಂಡು ಹೋಗ್ತಾ ಇಲ್ಲ. ಯಾಕಂದರೆ ಇವತ್ತು ಈ ವಿಡಿಯೋ ಮಾಡಿದ ಮೇಲೆ ಅವ್ರ ಸಂಬಂಧಿಕರು ಯಾರಾದ್ರು ಬಂದರೆ ಒಳಗಡೆ ಹುಡುಕ್ಬಿಟ್ಟು ತೊಗೊಂಡೋಗ್ಲಿ. ನಾವು ವಿಡಿಯೋ ಮಾಡಿ ಅವ್ರ ಕಡೆಯವ್ರನ್ನ ನಾವು ಕಳಿಸ್ತಾ ಇದ್ದೀವಿ. ಕರ್ಕೊಂಡು ಹೋಗ್ತಾರೆ, ಮತ್ತೆ ಬೇರೆ ಊರಲ್ಲಿ ಬಿಟ್ಬಿಡ್ತಾರೆ. ನಾನು ಎಷ್ಟೋ ವಿಡಿಯೋ ಮಾಡಿ ಕರ್ಕೊಂಡೋಗಿ ಬಿಟ್ಟಿರ್ತೀನಿ. ಮಂಡ್ಯದಲ್ಲೋ, ಮದ್ದೂರಲ್ಲೋ, ರಾಮನಗರದಲ್ಲೋ ಅಥವಾ ಬ್ಯಾಂಗ್ಳೂರಲ್ಲಿ ಕರ್ಕೊಂಡು ಬಿಟ್ಬಿಡ್ತಾ ಇದ್ದಾರೆ. ಅದಕ್ಕೆ ನಾನು ಇವ್ರನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ಈಗ ಇವರು KR ಆಸ್ಪತ್ರೆ ಒಳಗಡೆ ಇರ್ತಾರೆ. ಈ ವಿಡಿಯೋ ಮಾಡೋ ಮೂಲ ಉದ್ದೇಶ ಅವ್ರ ಸಂಬಂಧಿಕರಿಗೆ ಗೊತ್ತಾಗಿ ಬಂದು ಕರ್ಕೊಂಡು ಹೋಗಲಿ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಮಂಡ್ಯದ ಅಕ್ಕಪಕ್ಕದವರು ಯಾರು ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ.